ಇಲ್ಲಿ ಟೊಮೊಟೊ ಕಡ್ಡಿ ಗುಡ್ಡೆ ಹಾಕಿರೋ ಹತ್ರ ಒಂದು ತುಡುವೆ ಜನ ಬಂದು ಕುಂತ್ಕೊಂಡಿತ್ತು. ಅದನ್ನ ಹಿಡಿದು ಇವಾಗ ಬಾಕ್ಸಿಗೆ ಸೇರ್ತಿದ್ದೀನಿ. ನಿನ್ನೆ ವಲಸೆ ಬಂದು ಕುಂತಿರುವಂತಹ ಜೇನಿದು. ಇದನ್ನ ಇವಾಗ ನಾವು ಬಾಕ್ಸಿನಲ್ಲಿ ಸೇರಿಸಿ ಸಾಕಾಣಿಕೆ ಮಾಡುತ್ತೇವೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ನೀವು ಇದರಲ್ಲಿ ಎಲ್ಲ ತರಹದ ಮಾಹಿತಿಗಳನ್ನು ನಾವು ನೀಡುತ್ತೇವೆ. ಈ ಜೇನುನೊಣಗಳನ್ನು ಯಾವ ರೀತಿಯಲ್ಲಿ ನಾವು ಕೃತಕ ಬೇರೆ ಏರಿಗಳನ್ನು ಕೊಟ್ಟು ಸಾಕಾಣಿಕೆ ಮಾಡುವ ಮಾಹಿತಿಯನ್ನು ಸಂಪೂರ್ಣ ವಿವರದಿಂದ ತಿಳಿಸುತ್ತೇವೆ. ಕೊನೆಯ ತನಕ ಈ ವಿಡಿಯೋವನ್ನು ನೋಡಿ. ಜೇನುನೊಣಗಳೆಲ್ಲ ತಾರ್ಪಲ್ ತುಂಬ ಕುಂತಿದ್ದಕ್ಕೆ ನಾನು ಗೋರಿ ಅದನ್ನ ಬಾಕ್ಸ್ ಒಳಗಡೆ ಸೇರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಜೇನುನೊಣಗಳನ್ನೆಲ್ಲ ತಾರ್ಪಲ್ಲಿಂದ ಉದ್ರಿ ಆ ಕಡೆ ತಾರ್ಪಲ್ ಇಟ್ಟೆ. ಆಮೇಲೆ ಜೇನುನೊಣಗಳು ಇಲ್ಲಿ ಕುಂತ್ಕೋತವೆ ನೋಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಜೇನುನೊಣಗಳು ಎಲ್ಲ ಕಡ್ಡಿ ಕೆಳಗಡೆ ಕುಂತ್ಕೊಂಡಿದ್ದು. ಅದನ್ನ ನಾನು ನಿಧಾನಕ್ಕೆ ಬಾಕ್ಸ್ ಒಳಗಡೆ ಗೋರ್ ಸೇರಿಸ್ತಿದ್ದೆ. ನಾನು ಗೋರ್ ಸೇರಿಸ್ಬೇಕಿದ್ರೆ ರಾಣಿ ಏನಾದ್ರು ಒಳಗಡೆ ಬಂದು ಸೇರ್ಕೊಂಡ್ರೆ ಎಲ್ಲ ಜೇನುನೊಣಗಳು ಬಾಕ್ಸಿನ ಒಳಗಡೆ ಹೋಗ್ತವೆ ಅಂತ ನಾನು ಎಷ್ಟೆಷ್ಟು ಹುಳುಗಳು ಸಿಗ್ತವೆ ಅದನ್ನೆಲ್ಲ ಗೋರ್ ಹಾಕ್ತಿದ್ದೆ, ಕೈ ಸಿಗೋ ಅಷ್ಟು ಹುಳುಗಳನ್ನ.
ಜೇನ್ನೊಣಗಳಿಗೆ ನೋವಾಗದ ರೀತಿಯಲ್ಲಿ ನಾವು ಅದನ್ನು ಹಿಡಿದರೆ ಯಾವುದೇ ಜೇನ್ನೊಣಗಳು ನಮ್ಮನ್ನ ಕಡಿಯುವುದಿಲ್ಲ. ಅದಕ್ಕೆ ನಾವು ನೋಯಿಸಿದರೆ ಮಾತ್ರ ನಮ್ಮನ್ನು ಕಡಿಯುತ್ತವೆ. ಅದಕ್ಕೆ ನೋಯ್ದೇ ಇರೋ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರೆ ಯಾವುದೇ ಹುಳುಗಳು ಇರೋದಿಲ್ಲ. ಗೋಡ್ ಒಳಗಡೆ ಯಾವ ಥರ ಹೋಗ್ತಿದೆ ನೋಡಿ. ಬಾಕ್ಸಿನಲ್ಲಿ ರಾಣಿ ಜೇನ್ನೊಣ ಹೋಗಿರಬಹುದು ಅನಿಸುತ್ತಿದೆ. ಅದಕ್ಕೆ ಎಲ್ಲ ಜೇನ್ನೊಣಗಳು ಬಾಕ್ಸಿನೊಳಗಡೆ ಹೋಗಿ ಸೇರುತ್ತಿವೆ. ನಾವು ಹಿಡಿದಂತಹ ಜೇನಿನಲ್ಲಿ ಯಾವುದೇ ಏರಿ ಇಲ್ಲದೇನೆ ಹೊಸ ಜೇನಾಗಿರೋದ್ರಿಂದ ಅದಕ್ಕೆ ನಾವು ಒಂದು ಏರಿ ಕೊಡಬೇಕು. ಆ ಏರಿ ಕೊಡಬೇಕಿದ್ರೆ ನಮ್ಮ ಹತ್ರ ಹಳೆ ಬಾಕ್ಸ್ ಇರುತ್ತಲ್ಲ, ಅದರಲ್ಲಿ ಒಂದು ಏರಿನ ತಗೊಂಡು ಅದಕ್ಕೆ ಜೇನ್ನೊಣಗಳಿಗೆ ನಾವು ಫಸ್ಟ್ ಒಂದು ಏರಿ ಕೊಟ್ಟರೆ ಅದು ಅಕ್ಕಪಕ್ಕ ಏರಿಗಳನ್ನ ಅದು ಕಟ್ಕೊಳ್ಳುತ್ತೆ. ಅದಕ್ಕೆ ನಾನು ನಮ್ಮ ಹತ್ರ ಒಂದು ಬಾಕ್ಸಲ್ಲಿ ಏರಿ ತಗೋತಿದ್ದೀನಿ. ಅದರಲ್ಲಿ ಯಾವುದೇ ಕಾರಣಕ್ಕೂ ಒಂದು ಜೇನ್ನೊಣಗಳು ಸಹ ಇರಬಾರ್ದು. ಆ ಬಾಕ್ಸದ್ದು ಎಲ್ಲ ಜೇನ್ನೊಣಗಳನ್ನು ಕೆಳಗಡೆ ಉರುವಿ ನಾನು ಕಳಿಸ್ದೆ. ಅದು ಯಾವ ಥರ ಇರಬೇಕು ನಮಗೆ ಏರಿ ಅಂತಂದರೆ, ಮೇಲ್ಗಡೆ ತುಪ್ಪ ಇರಬೇಕು, ಕೆಳಗಡೆ ಮೊಟ್ಟೆ ಮರಿಗಳಿರಬೇಕು. ಅದರಲ್ಲೆಲ್ಲ ರಾಣಿ ಹೊಸ ಮೊಟ್ಟೆಗಳು ಹಾಕಿರುವಂತಹ ಕಡ್ಡಿ ಮೊಟ್ಟೆಗಳು ಹಾಕಿರುತ್ತೆ, ಅದೆಲ್ಲ ಇರಬೇಕು. ಆ ಥರ ಇರುವಂತಹ ಒಂದು ಏರಿನ ತಗೊಂಡು ನಾವು ಆ ಜೇನ್ ಬಾಕ್ಸ್ ಒಳಗಡೆ ನಾವು ತಗೊಂಡೋಗಿ ಸೇರಿಸೋದ್ರಿಂದ ಅದು ಸೆಟ್ ಆಗುತ್ತೆ. ಅಲ್ಲಿ ಆ ಬಾಕ್ಸಲ್ಲಿ ಇಟ್ಕೊಂಡು ನಮಗೆ ಇನ್ನು ಬೇರೆ ಬೇರೆ ಅಕ್ಕಪಕ್ಕ ಖಾಲಿ ಫ್ರೇಮ್ ಇಟ್ಟಿರ್ತೀವಿ. ಆ ಫ್ರೇಮ್ಗಳಿಗೆ ಜೇನ್ನೊಣಗಳು ಅದಕ್ಕೆ ಏರಿ ಕಟ್ಕೊಂಡು ಅಲ್ಲಿ ನಮಗೆ ಡೆವಲಪ್ ಆಗುತ್ತೆ. ಆ ಥರ ಮಾಡೋದ್ರಿಂದ ನಮಗೆ ಜೇನು ಗೂಡು ಬಿಟ್ಟು ಜೇನು ಆಚೆ ಹೋಗೋದಿಲ್ಲ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.